ಎಲ್ರಿಗೂ ನಮಸ್ಕಾರ. ಇಂದು ನಾನು ಡಾಕ್ಟರ್ ಸದಾಶಿವ ದೊಡ್ಮನಿ ಅವರ ಇರುಳ ಬಾಗಿಲಿಗೆ ಕಣ್ಣ ದೀಪ ಕವನ ಸಂಕಲನದಿಂದ ಒಂದು ಕವಿತೆ ವಾಚನ ಮಾಡಲಿದ್ದೇನೆ. ಶೀರ್ಷಿಕೆ ಹೇಸಿಗೆಯಲ್ಲಿ ಬರಿಗಾಲದ ನಡಿಗೆ. ಮುಖದ ಮೇಲೆ 2 ಬಟ್ಟು ಮೇಕಪ್ಪು ಬಳಿದು, ಕಣ್ಣು ನೀರೆಲ್ಲ ಹಣ್ಣಾಗಿಸಿಕೊಂಡು, ತುಟಿಗೆ ಮೆತ್ತಿದ ಲಿಪ್ಸ್ಟಿಕ್ ಆಗಾಗ ನೆಕ್ಕುತ್ತಾ, ಮಾರುದ್ದ ಹೂಮಾಲೆ ನಗೆ ಹಾಲ್ದಿಂಗಳ ಚೆಲ್ಲಿ, ಕುಳಿತವಳ ಎದೆಯಲ್ಲಿ ಅಮಾವಾಸ್ಯೆ ಕತ್ತಲು. ಹುರಿಗೊಳಿಸಿ ಹಿಂಡಿದರೂ ಎದೆ ಹೂಗಳಲ್ಲಿ ಹನಿ ರಸ ಇಳಿಯದ ಬರದ ಭವಣೆಯ ಛಾಯೆಯ ಮಧ್ಯೆ ಪಾಂಡವ ಕೌರವರಿಗೆ ಮೈ ಒಪ್ಪಿಸಿ ಮುಗಿಲಿಗೆ ಸಂಭಾಳಿಸುವ ಬಲಹೀನತೆಯ ತೋಳತೆಕ್ಕೆಯಲ್ಲಿ ತನ್ನತನದ ಬಲಿ. ಹುಟ್ಟ ರವಿಕೆಯಲ್ಲಿ 1000 ಚೇಳುಗಳ ಕೈ ಹರಿದಾಡಿ, ಪೌರುಷ ಕಾರ್ಕೋಟಕ ಹೆಣ್ತನಕ್ಕೆ ಬೆಂಕಿ ಹಚ್ಚಿದ ಕ್ಷಣವೇ ಎದೆಯ ಸೆರಗಿನಲ್ಲಿ ಕಟ್ಟಿಕೊಂಡ ಕನಸುಗಳ ಮೊಗ್ಗೆಯ ಜೊತೆಗೆ ಜೀವ ಬೂದಿ ಬೂದಿ. ಹಾದಿ ಬೀದಿಯ ತುಂಬ ನಿನ್ನ ಚರಿತೆಯದೇ ಮಾತು, ಮುಗಿಲು ಮುಟ್ಟಿದ ಧೂಳು ಮನಸ್ಸಿಗಂಟಿದ್ದಿತೆ ಅಕ್ಕ. ಹಾಸಲು ಒದೆಯಲು ಗೇಣು ಹೊಟ್ಟೆ ಸಲುಹಲು, ಹೇಸಿಗೆಯಲ್ಲಿ ಬರಿಗಾಲದ ಈ ನಡಿಗೆಗೆ ಕೊನೆ ಇಲ್ಲವೇ ಅಕ್ಕ. ಬರಿಗೊಳದ ತುಂಬ ಹರಿದಾಡುವ ಹುಳು ಹುಪ್ಪಡಿ, ಕೌಸಿಕನ ನಡಿಯ ಎಡೆಗಾಲೆಲೆ ಒರೆಸಿ, ನಡೆಯಬಾರದೆ ಕಲ್ಯಾಣದತ್ತ, ತುಳಿಯಬಾರದೆ ಕದಳಿ ಪಥ. ಧನ್ಯವಾದಗಳು.